ಬೇಸನ್ ಲಾಡು ಮಾಡೋಕ್ಕೆ ಫಸ್ಟು ಬೂರ ಸಕ್ಕರೆ ಮಾಡ್ಕೋಬೇಕು. ಪೌಡ್ರ್ ಸಕ್ಕರೆ ಹಾಕ್ಬೋದು, ಆದರೆ ಟೇಸ್ಟು ಡಿಫ್ರೆನ್ಸ್ ಆಗುತ್ತೆ. ಬೂರ ಸಕ್ಕರೆ ಅಂಗಡಿಗಳಲ್ಲೂ ಸಿಗುತ್ತೆ. ಫಸ್ಟು 1 ಗ್ಲಾಸ್ ಸಕ್ಕರೆಗೆ 1/4 ಗ್ಲಾಸ್ ನೀರು ಹಾಕಿ ಅದು ಒಂದೆಳೆ ಪಾಕಕ್ಕೆ ಬರೋ ತನಕ ಕಲಿಸ್ತಾ ಇರಬೇಕು. ಒಂದೆಳೆ ಪಾಕ ಬಂದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಕಲಿಸ್ತಾ ಇರಬೇಕು. ಗ್ಯಾಸ್ ಆಫ್ ಮಾಡಬೇಕಿಲ್ಲಿ, ಗ್ಯಾಸ್ ಹಚ್ಚಬಾರ್ದು. ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. 1-2 ನಿಮಿಷನೂ ಕೈ ಬಿಡಬಾರ್ದು. ಅದು ಹಾಗೆ ಕಲಿಸ್ತಾ ಇದ್ದರೆ ಅದು ಪೌಡ್ರ್ ಆಗುತ್ತೆ. ಇದನ್ನೇ ಬೂರ ಸಕ್ಕರೆ ಅಂತಾರೆ. ಇದನ್ನು ಮಾಡೋದು ಮನೇಲಿ ಮಾಡ್ಕೋಬೋದು, ಇಲ್ಲ ಅಂದರೆ ಅಂಗಡಿಗಳಲ್ಲೂ ಸಿಗುತ್ತೆ. ಬೂರ ಸಕ್ಕರೆ ಅಂದರೆ ಕೊಡ್ತಾರೆ. ಇದನ್ನು ಲಾಡುಗಳಿಗೆ, ಆಮೇಲೆ ಪೇಡ, ಆಮೇಲೆ ಬೂಂದಿ ಪ್ರಸಾದಕ್ಕೆಲ್ಲ ಹಾಕ್ತಾರೆ. ಇದು ಹಾಕೋದ್ರಿಂದ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಇವಾಗ ಬೇಸನ್ ಲಾಡಿಗೆ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಕಲಿಸ್ಬೇಕು. ಇವಾಗ ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ 2 ಕಪ್ಪು ಕಡಲೆ ಹಿಟ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದೇ ಸರಿಗೆ ತುಪ್ಪ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು 1 ಸ್ಪೂನ್ ಹಾಕಬೇಕು. 1-2 ನಿಮಿಷ ಆದಮೇಲೆ ಮತ್ತೆ ಇದು ಕಡಲೆ ಹಿಟ್ಟು ಕೆಂಪಗಾಗೋವರೆಗೂ ಹುರಿಬೇಕು. ಮತ್ತೆ ಒಂದು ಅರ್ಧ ಸ್ಪೂನ್ ಹಾಕಿ ಕೆಂಪಗಾದಮೇಲೆ ಇನ್ನು ಮತ್ತೆ 1-2 ನಿಮಿಷ ಬಿಟ್ಟು ಮತ್ತೊಂದು ಸ್ಪೂನ್ ಹಾಕಿ ಇವಾಗ ಅದು ಬಣ್ಣ ಚೇಂಜ್ ಆಗಬೇಕು. ಹಸಿ ವಾಸನೆ ಹೋದ್ರೇ ಅದು ಲಾಡು ಚೆನ್ನಾಗಿ, ಬೇಸನ್ ಲಾಡು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಕಡಲೆ ಹಿಟ್ಟಿನ ವಾಸನೆ ಬರುತ್ತೆ. 1-2 ನಿಮಿಷ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಒಂದು ನೀರು ಚಿಮ್ಮಿಸ್ಬಿಟ್ರೆ ಇವಾಗ ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಇವಾಗ ಅದನ್ನು ನೀರು ಮತ್ತೊಂದು ಸಲ ಚಿಮ್ಮಿಸ್ಬಿಟ್ಟು ನೋಡಿ, ಇವಾಗ ಅದನ್ನೆಲ್ಲ ಒಂಥರ ಕ್ರಿಸ್ಟಲ್ ಥರ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಬಾಯಿಗೆ ಅಂಟ್ಕೊಳ್ಳೋದಿಲ್ಲ. ಇವಾಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಮಚದಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಬೇಕು. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕೋಕೋನಟ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇವಾಗ ಡ್ರೈ ಫ್ರೂಟ್ಸನ್ನೆಲ್ಲ ಹುರಿದಿಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡಿ ಒಂಚೂರು ಬೇರೆ ಪ್ಲೇಟಿಗೆ ತೆಗೆದು ತಣ್ಣಗಾಗಕ್ಕೆ ಬಿಡಬೇಕು. 1-2 ನಿಮಿಷ ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು. 1-2 ನಿಮಿಷ ತಣ್ಣಗಾದಮೇಲೆ ಇವಾಗ 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಬೂರ ಸಕ್ಕರೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಅದು ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಎಲ್ಲ ಹಾಕಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ಕಟ್ಕೊಂಡ್ರೆ ಬೇಸನ್ ಲಾಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗೋಕುಲಾಷ್ಟಮಿ ಹಬ್ಬಗಳಲ್ಲಿ ಇದು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಒಂದು 15 ದಿವಸ 20 ದಿವಸ ಇಟ್ಕೊಂಡು ತಿನ್ಬೋದು. ಎಲ್ಲನೂ ಈಗ ಉಂಡೆ ಮಾಡಿಕೊಂಡು ಇವಾಗ ಇದು ಬೇಸನ್ ಲಾಡು ರೆಡಿ ಆಯಿತು. ಇದು ಬೇಸನ್ ಲಾಡು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ.